ಶಿರಸಿ ಹಳೆ ಬಸ್ ನಿಲ್ದಾಣ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಸ್ ಸ್ಟ್ಯಾಂಡ್ ಅಂದ್ರೆ ಚರಂಡಿ ಗುಂಡಿ ಆಗಿದೆ. ಬಸ್ ನಾಳೆ ಕಡಿಗೆ ಬರ್ತದೆ, ಇನ್ನೊಂದು 12 ಗಂಟೆ ಬರ್ತದೆ, 1 ಗಂಟೆ ಬರ್ತದೆ ಅಂತ ಸುಳ್ಳು ಹೇಳು. ಎಸಿ ಕಾರಿನಲ್ಲಿ ಓಡಾಡುವ ಅಧಿಕಾರಿಗಳೇ, ಶಿರಸಿ ಹಳೆ ಬಸ್ ನಿಲ್ದಾಣಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ. ಒಮ್ಮೆಯಾದರೂ ಬಸ್ ಸಂಚಾರದ ಸುಖ ಅನುಭವಿಸಿ. ನಿಮಗೆ ಪ್ರತಿನಿತ್ಯ ಬಸ್ನಲ್ಲಿ ಓಡಾಡುವ ಜನಸಾಮಾನ್ಯರ ಕಷ್ಟ ಸುಖಗಳ ಅರಿವಾಗಬಹುದು. ಕಾರಿಗಿಂತ ವಿಶಾಲವಾದ ಬಸ್ನಲ್ಲಿ ಪ್ರಯಾಣ ಹೇಗಿರುತ್ತೆ, ಬಸ್ಗಾಗಿ ಕಾಯುವ ಪರಿಪಾಟಲೇನು ಎಂಬುದು ನಿಮಗೂ ಅರ್ಥವಾಗಲಿ. ಪ್ರಿಯ ವೀಕ್ಷಕರೇ, ಉತ್ತರ ಕನ್ನಡದ ಶಿರಸಿ ವಾಣಿಜ್ಯ ನಗರಿಯಾಗಿ ಹೆಸರು ಮಾಡಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಜನರು ಪ್ರತಿದಿನ ಇಲ್ಲಿಗೆ ಭೇಟಿ ನೀಡ್ತಾ ಇರ್ತಾರೆ. ಅದೇ ರೀತಿ ರಾಜ್ಯದ ವಿವಿಧೆಡೆಯಿಂದ ಸಾರಿಗೆ ಸಂಪರ್ಕ ಈ ನಗರಕ್ಕಿದೆ. ಸಾರಿಗೆ ಬಸ್ಗಳು ಜನರ ಓಡಾಟದ ಪ್ರಮುಖ ಮಾಧ್ಯಮ. ಶಿರಸಿಯಲ್ಲಿ 2 ಬಸ್ ನಿಲ್ದಾಣಗಳಿವೆ. ಒಂದು ಹೊಸ ಬಸ್ ನಿಲ್ದಾಣ, ಇನ್ನೊಂದು ಹೊಸದಾಗಿ ಕಾರ್ಯಾಚರಣೆ ಮಾಡ್ತಾ ಇರೋ ಹಳೆ ಬಸ್ ನಿಲ್ದಾಣ. ಒಂದು ಊರಿಂದ ಸ್ವಲ್ಪ ಹೊರಗಿದ್ದು ಕಿರಿಕಿರಿ ಮಾಡ್ತಾ ಇದ್ರೆ, ಇನ್ನೊಂದು ನಗರದ ಹೃದಯ ಭಾಗದಲ್ಲೇ ಇದ್ದು ದಿನನಿತ್ಯ ಪ್ರಯಾಣಿಕರ ಗೋಳು ಹೊಯ್ಕೊಳ್ತಾ ಇದೆ. ಬನ್ನಿ ಶಿರಸಿ ಹಳೆ ಬಸ್ ನಿಲ್ದಾಣದ ಸದ್ಯದ ಪರಿಸ್ಥಿತಿ ದರ್ಶನ ಮಾಡೋಣ. ನಿಮ್ಮ ವಿಶ್ವಂಬರ ಟಿವಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದನ್ನ ನೀವು ಒಮ್ಮೆ ನೋಡಿ ಆನಂದಿಸಿ. ಮಳೆಯಲ್ಲಿ ಮಿಂದೇಳುವ ಭಾಗ್ಯ ಪ್ರಯಾಣಿಕರದ್ದು. ಕೊಳಚೆ ಗುಂಡಿಯಾದ ಬಸ್ ನಿಲುಗಡೆ ತಾಣ. ಹಳೆ ಬಸ್ ನಿಲ್ದಾಣ ಜನರ ಮಟ್ಟಿಗೆ ಸಾರಿಗೆ ಸಂಪರ್ಕಕ್ಕೆ ಸೂಕ್ತ ಸ್ಥಳ. ಹಳೆ ಬಸ್ ನಿಲ್ದಾಣದ ಹಳೆ ಕಟ್ಟಡ ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಕಳೆದ 2-3 ವರ್ಷಗಳಿಂದ ಜನರು ಕಾದಿದ್ದೇ ಬಂತು. ಆದ್ರೆ ಇದುವರೆಗೂ ಯಾವುದೇ ಸಿಹಿ ಸುದ್ದಿ ಜನರಿಗೆ ಸಿಕ್ಕಿಲ್ಲ. ಹಳೆ ಬಸ್ ನಿಲ್ದಾಣದ ಸದ್ಯದ ಸ್ಥಿತಿ ಕೆಸರು ಕೊಳಕುಗಳಿಂದ ವಿಜೃಂಭಿಸ್ತಾ ಇದೆ. ಮಳೆ ಬಂದ್ರೆ ಪ್ರಯಾಣಿಕರಿಗೆ ಕೂರ್ಲಿಕ್ಕೆ ಬಿಡಿ, ನಿಲ್ಲಲಿಕ್ಕೂ ಸೂರಿಲ್ಲ. ಅಲ್ಲಿಗೆ ಯಾವ ಬಸ್ ಬಂತು, ಯಾವ್ದು ಹೋಯ್ತು, ಜಪ್ಪಯ್ಯ ಅಂದ್ರೂ ಗೊತ್ತಾಗಲ್ಲ. ಕನಿಷ್ಠ ಪಕ್ಷ ಬಸ್ ಬಗ್ಗೆ ಮಾಹಿತಿ ನೀಡಲು ಅನೌನ್ಸ್ಮೆಂಟ್ ಆಗುತ್ತಾ ಅಂದ್ರೆ ಅದು ಕೂಡ ಇಲ್ಲ. ಇಲ್ಲಿ ಪ್ರಯಾಣಿಕರೇ ಎಲ್ಲವನ್ನ ಗಮನಿಸ್ತಾ ಅಕ್ಕಪಕ್ಕದ ಅಂಗಡಿಯ ಬಾಗಿಲಲ್ಲಿ ನಿಂತಿರುವ ಪರಿಸ್ಥಿತಿ ಇದೆ. ಸಮಯಕ್ಕೆ ಸರಿಯಾಗಿ ಬಿಡದ ಬಸ್ಗಳು, ಕೆಸರು ಕೊಚ್ಚೆಯ ವೈಭವಯುತ ನೋಟಗಳು, ಬಸ್ಗಳ ಮಾಹಿತಿ ದೊರೆಯದ ಅಭೂತಪೂರ್ವ ಕ್ಷಣಗಳು. ಹೀಗೆ ಬಸ್ ಪ್ರಯಾಣಿಕರ ಗೋಳಿನ ಕತೆ ಇಲ್ಲಿನ ದಿನನಿತ್ಯದ ವ್ಯಥೆಯಾಗಿ ಪರಿಣಮಿಸಿದೆ. ಆದ್ರೆ ಇದ್ಯಾವುದೂ ತನಗೆ ಸಂಬಂಧವೇ ಇಲ್ಲ ಎನ್ನುವಂತೆ ಕಣ್ಮುಚ್ಚಿ ಕುಳಿತಿರುವ ಆಡಳಿತ ಮಾತ್ರ ಹಳೆ ಬಸ್ ನಿಲ್ದಾಣದ ಹೊಸ ಕಟ್ಟಡದ ಬಗ್ಗೆ ಜನರಿಗೆ ಆಸೆ ತೋರಿಸಲೇ ಬರ್ತಾ ಇದೆ. ಬನ್ನಿ, ಚರಂಡಿ ಗುಂಡಿಯಂತಹ ಹಳೆ ಬಸ್ ನಿಲ್ದಾಣದಲ್ಲಿ ನಿಂತ ಪ್ರಯಾಣಿಕರು ಈ ಬಗ್ಗೆ ಏನ್ ಮಾತಾಡ್ತಾರೆ ನೋಡೋಣ. ಮಳೆಗೆ ಸೂರಿಲ್ಲ, ಕುಂತ್ಕೊಳ್ಳೋಕೆ ಒಂದು ಸರಿಯಾದ ಜಾಗ ಇಲ್ಲ. ಬಸ್ ಸ್ಟ್ಯಾಂಡ್ ಅಂದ್ರೆ ಚರಂಡಿ ಗುಂಡಿ ಆಗಿದೆ. ಒಂದು ಚೂರು ಲೇವಲ್ ಇಲ್ಲ. ಬಸ್ಸೆಲ್ಲ ತೂಗಾಡ್ತಾ ಬರ್ತದೆ ಇಲ್ಲಿಗೆ. ಕಂಟ್ರೋಲ್ ಕ್ಯಾಬಿನ್ ಚಾಲೂ ಇಲ್ಲ. ಕಂಟ್ರೋಲರ್ ಕೇಳಬೇಕಾದ್ರೆ ಕಂಟ್ರೋಲರೇ ಇರೋದಿಲ್ಲ ಇಲ್ಲಿ. ಟೋಟಲಿ ಪ್ರಯಾಣಿಕರದ್ದು ಗೋಳು ಇದು ಒಂಥರ. ಇವ್ರ ಹತ್ರ ನಡೆಸ್ಲಿಕ್ಕೆ ನಡೆಸಬೇಕಿಲ್ಲ ಅಂತ ಬಂದ್ ಮಾಡಬೇಕು ಅಷ್ಟೇ ನಾವು ಹೇಳೋದು. ಇಲ್ಲಿ 4-5 ವರ್ಷ ಆಯಿತು. ಈಗ ಕಟ್ಟಡ ಇಲ್ಲ, ಏನಿಲ್ಲ. ಪ್ರಯಾಣಿಕರಿಗೆ ಮಳೆಗಾಲದಲ್ಲೂ ತೊಂದರೆ, ಬೇಸಿಗೆಯಲ್ಲೂ ಉರಿ ಬಿಸಿಲಿಂದನೂ ತೊಂದರೆ ಆಗ್ತಾ ಉಂಟು ಇಲ್ಲಿ. ಮತ್ತು ಬಸ್ ಯಾವ ರೂಟಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಒಂದು ಅನೌನ್ಸ್ಮೆಂಟು ಇಲ್ಲ. ಇಲ್ಲಿ ಸರಿಯಾಗಿ ನಿಂತ್ಕೊಳ್ಳಿಕ್ಕೂ ಆಗಲ್ಲ. ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅಲ್ಲಿ ಬರುವಂಥ ಬಸ್ ಎಲ್ಲ ಬರ್ತಾ ಇದೆ ಅಥವಾ ಅದು ಕೂಡ ಬಸ್ ಬರ್ತಾ ಇದೆ. ಆದರೆ ಇದೇ ಕಟ್ಟಡದ್ದೇ ಪ್ರಾಬ್ಲಮ್ ಆಗ್ತದೆ, ತೊಂದರೆ ಆಗ್ತಾ ಇದೆ. ಅದರಿಂದ ಜನರಿಗೆ, ಕಾಲೇಜಿಗೆ ಹೋಗೋರಿಗೆ ಅಥವಾ ವಯಸ್ಸಾದವರಿಗೆ, ವೃದ್ಧರಿಗೆ ಎಲ್ಲರಿಗೂ ತೊಂದರೆನೇ. ಅಂದರೆ ಒಂದು ಕೂತ್ಕೊಳ್ಳಿಕ್ಕೂ ಒಂದು ಆಸನ ಇಲ್ಲ, ಏನೂ ಇಲ್ಲ. ಮತ್ತು ಅನೌನ್ಸ್ಮೆಂಟು ಇಲ್ಲ. ಅಂದರೆ ಕೆಲವೊಬ್ಬರಿಗೆ ಬೋರ್ಡ್ ಓದ್ಲಿಕ್ಕೆ ಬರಲ್ಲ. ಅವ್ರಿಗೆ ಅನೌನ್ಸ್ಮೆಂಟ್ ಇದ್ದರೆ ಕೇಳ್ಕೊಂಡವರು ಅವರು ಊರಿಯವರು ಹೋಗ್ತಾರೆ. ನೀವು ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಆದಷ್ಟು ಬೇಗನೆ ಕೆಲಸ ಮಾಡಬೇಕು, ಒಂದು ಜನರಿಗೆ ಒಳ್ಳೇದಾಗೋಂಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಕಂಟ್ರೋಲ್ ರೂಮ್ ಎನ್ನುವ ಕೆಎಸ್ಆರ್ಟಿಸಿ ಮಾಹಿತಿ ಕೇಂದ್ರ ಅದೇನು ಕಂಟ್ರೋಲ್ ಮಾಡ್ತಾ ಇದೆಯೋ ಆ ದೇವರಿಗೆ ಗೊತ್ತು. ಇಲ್ಲಿ ಮಾಹಿತಿ ಬಿಡಿ,
ಕನಿಷ್ಠ ಸ್ಪಂದನೆಯೂ ದೊರೆಯೋದಿಲ್ಲ. ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರಾ ಎನ್ನುವ ಅನುಮಾನ ಇಲ್ಲಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರಿಗೂ ಕಾಡುವ ಪ್ರಶ್ನೆಯಾಗಿದೆ. ಎಲ್ಲಿದ್ದೀರಾ ಅಧಿಕಾರಿಗಳೇ ಎಂದು ಕೂಗಿ ಕರೆಯುವ ಪರಿಸ್ಥಿತಿ ಹಳೆ ಬಸ್ ನಿಲ್ದಾಣದ ಗೋಳಾಗಿದೆ. ಹಳ್ಳಿ ಬಸ್ಸಿಗೊಂದು ಅವಕಾಶ ಯಾರೂ ಕೊಡಲಿಲ್ಲ. ಈಗ ಬಂದು ಇಲ್ಲಿ ಕೂಡಿರ್ಬೇಕು. ಬೆಳಗ್ಗೆ 9 ಗಂಟೆಗೆ ಬಂದವರು 12 ಗಂಟೆವರೆಗೆ ನಾವು ಬಸ್ ಕಾಯ್ತಾ ಕೂಡಿರ್ಬೇಕು. ಬಸ್ ಇಲ್ಲ. ಯಾವ ಬಸ್ ಒಂದು ನಾಳೆ ಕಡೆಗೆ ಬರ್ತಾಯಿದೆ, ಇನ್ನೊಂದು 12 ಗಂಟೆಗೆ ಬರ್ತದೆ, 1 ಗಂಟೆಗೆ ಬರ್ತದೆ ಅಂತಾರೆ. ಸುಳ್ಳೇ ಹೇಳೋದು. ಈಗ ನಾವು ಏನು ಮಾಡಬೇಕು? ಅಂದ್ರೆ ಮೊದಲು ಬರುವಂತ ಮದ್ದು ಬರುವಂಥ ಬಸ್ ಯಾವುದೂ ಬರ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ ಅಂತೂ ಅಲ್ಲಾಗದೆ. ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಹಳೆ ಬಸ್ ಸ್ಟ್ಯಾಂಡಿಗೆ ಗಾಡಿ ಬರೋದು ಬಂದು ಬೋರ್ಡ್ ಹಾಕೋದಿಲ್ಲ, ಹೋಗ್ಬಿಡ್ತದೆ ಗಾಡಿ. ನಮ್ಗೆ ಅರ್ಥ ಆಗೋದಿಲ್ಲ ಅದು ಯಾವ ಬಸ್ಸು ಏನು ಹೇಳಿ. ನರಕ ಸದೃಶವಾಗಿ ತೋರುವ ಶಿರಸಿಯ ಹಳೆ ಬಸ್ ನಿಲ್ದಾಣವನ್ನ ಸ್ವರ್ಗವನ್ನಾಗಿ ಅಲ್ದಿದ್ರೂ ಸಹನೀಯವಾಗಿಸುವ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಲೇಬೇಕು. ವಾಣಿಜ್ಯ ನಗರಿಯಾಗಿರುವ ಶಿರಸಿಯ ಹಳೆ ಬಸ್ ನಿಲ್ದಾಣವೆಂಬ ಕಪ್ಪು ಚುಕ್ಕೆಯನ್ನ ಸರಿಪಡಿಸುವ ಜವಾಬ್ದಾರಿ ಆಡಳಿತದ ಮೇಲಿದೆ. ಸಂಬಂಧಿಸಿದ ಇಲಾಖೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಸ್ವಲ್ಪವಾದರೂ ಇತ್ತ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಪ್ರಯಾಣಿಕರ ಅಸಮಾಧಾನದ ಹೊಗೆ ಬೆಂಕಿಯಾಗುವ ದಿನಗಳೂ ದೂರವಿಲ್ಲ. ಇದು ವಿಶ್ವಂಬರ ಟಿವಿಯ ಕಳಕಳಿ ಹಾಗೂ ಆಗ್ರಹ ಕೂಡ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.